ಏಯ್ತ್ ಒನ್ ಬರ್ಕೊಳ್ಳಿ ಅಲ್ಲ. ಏಯ್ತ್ ಒನ್ ಬರ್ಕೊಳ್ಳಿ. ಸರ್ ಬರ್ಕಂಡ್ಯಾ? ಎಸ್ ಸರ್. ಸೊ ಏಯ್ತ್ ಪ್ರಾಬ್ಲಮ್ ಬರ್ಕೊಳ್ಳಿ ಎಲ್ಲರೂ. ಹೇಳ ಬರ್ತಾನ? ಅಕ್ಕನ ಮೈಕ್ ನೀವು. ಅದೇ ಅದೇ ಹೋಗಿ ಹೊಡ್ಕೊಂಡ್ರೆ ಮನೆ ಇಲ್ಲ ಸರ್. ಒಂದೆರಡು ಬಿಟ್ಟು ಬಾ, ಇಲ್ಲಿ ಹೇಳ್ತೀನಿ ಬರ್ತಾನೆ. ನನಗೆ ಖುಷಿ ಆಗ್ತತಿ. ನೀವು ನಾಳೆ ಜಗಳ ಆಡ್ಕಂತಿಲ್ಲ, ಇನ್ನೂ ಖುಷಿ ಆಗ್ತತೆ ಅಲ್ವಾ? ಓಕೆ ಬನ್ನಿ ಈಗ ಎಲ್ಲರದು ಆಯ್ತಾ? ಏಯ್ತ್ ಒನ್ ಎಸ್ ಸರ್. from a solid cylinder whose height is 2.4 cm. ನೋಡ್ರಿ, ಸಾಲಿಡ್ ಸಿಲಿಂಡರ್ ಇದೆ, ಇದನ್ನ ಅರ್ಥ ಮಾಡ್ಕೋಬೇಕು. ಸಿಲಿಂಡರ್ ಇದೆ, ಓಕೆ. ಹೈಟ್ ಎಷ್ಟಿದೆ? ಇಟ್ ಈಸ್ 2.4 centimeter. 2.4 centimeter. This is the height. Okay. So next, and diameter ಇಲ್ಲ, height is ಯಾವುದು? height of cylinder. ನೋಡ್ರಿ, ಒಂದೊಂದು ಹೇಳ್ತಾ ಹೋಗ್ತೀನಿ. height of cylinder ಎಷ್ಟು? 2.4. diameter 1.4. 1.4. 4. So R is 1.4 divided by 2, it is 0.7. 0.7. 0.7. ಓಕೆನಾ? ಇದರಲ್ಲಿ conical cavity of the same height and diameter is allowed. So ಇಲ್ಲಿ conical cavity insert. Conical. So ಇರುತ್ತೆ. ಈ find the total surface area of the remaining solid in the to the nearest centimeter square. To the nearest centimeter square. So ಇಲ್ಲಿ you know the height of the cylinder, diameter of the cylinder, and radius of the cylinder ಯಾವುದು? ಕೋನಿಗೆ ಎರಡು ಸೇಮ್ ಇರ್ತವೆ. ಯಾಕಂದ್ರೆ ಎರಡರಲ್ಲಿ ಡಿಪ್ ಆಗಿದೆ ಅಂದ್ರೆ ಇರುತ್ತಾ ಇಲ್ಲ? ಸೇಮ್ ಇರುತ್ತಾ, ಡಿಫ್ರೆನ್ಸ್ ಇರುತ್ತಾ? ಸೇಮ್ ಇರುತ್ತೆ. diameter 1.4 and radius also 1.4. ಈಗ ನಿಮಗೆ ಯಾವ ಫಾರ್ಮುಲಾ ಬೇಕು? ಈಗ ಇಲ್ಲಿ CSC ಆಫ್ ಕೋನ್ ತಗೋಬೇಕು ಅಂದ್ರೆ ಅಲ್ಲಿ ಇನ್ನೊಂದು ಇದೆ, ನೋಡಿದೀರಾ? CSC ಆಫ್ ಕೋನ್ ಅಲ್ಲಿ ಒಂದು ಫಾರ್ಮುಲಾ ಇದೆ ನೋಡ್ರಿ. ಅಲ್ಲಿ ಹೈಟ್ ಇಸ್ ಸೇಮ್ ನೋಡ್ರಿ, ಕೋನ್ ಹೈಟು ಸಿಲಿಂಡರ್ ಹೈಟು ಸೇಮ್ ಇದೆ ಅಂತ ಹೇಳಿದ್ರೆ ನೋಡ್ರಿ. ಸೊ ನೋಡ್ರಿ, ಫ್ರಮ್ ಎ ಸಾಲಿಡ್ ಸಿಲಿಂಡರ್ height 2.4 centimeter and diameter 1.4 centimeter, a conical cavity of the same height and same diameter is hollowed out. Diameter same. ಒಂದು ಕ್ಲಿಯರ್. ಅಲ್ಲಿ CSC ಆಫ್ ಕೋನಿ ಫಾರ್ಮುಲಾ ಏನು?
pi r l. pi r l ಬೇಕು ನೋಡ್ರಿ. ಈಗ diameter of the cylinder and diameter of the cone both are same. Height of the cone and height of the cylinder both are same, but slant height is different. pi r l ಫಾರ್ಮುಲಾ ಇದೆ ಎಲ್ಲಿ ಈ ಸರ್ಫೇಸ್ ಏರಿಯಾ ಕಂಡಿದ್ದೀವಿ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಸ್ಲ್ಯಾಂಟ್ ಹೈಟ್ L square is equal to R square plus S square ಇದೆಯಾ? Yes, sir. What is L square ಗೊತ್ತಿಲ್ಲ. What is R square? 0.7 Whole square. whole. What is S square? L is equal to 0.7 whole square, 2.4 whole square. L is equal to 0.49, 5.76. 5.76 because 24 plus square root to square 576, 2.4 into 2.4 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 576 ಬರುತ್ತೆ. ಎಷ್ಟು ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಡಬೇಕು, ಇಲ್ಲಿ ಒಂದು ಸಂಖ್ಯೆ ಆದ್ಮೇಲೆ ಇಲ್ಲಿ ಒಂದು ಸಂಖ್ಯೆ, ಟೋಟಲ್ 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಅದಕ್ಕೆ 5.76. This is when adding you got 6.25 6.25. Square root ಎಷ್ಟು? 25 25. It is 0.5 2.5 centimeter. 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 It is the slant height per crane. Slant height is 0.5 centimeter. ಆಮೇಲೆ ಏನ್ ಕಂಡಿಡ್ಬೇಕು ಅದಕ್ಕೆ ಹೋಗೋಣ. ಯಾಕೆ ಸ್ಲ್ಯಾಂಟ್ ಹೈಟ್ ಕಂಡಿಡ್ಕೊಂಡಿದ್ರೆ ಎಲ್ಲಿ ಕೋನ್ ಇರುತ್ತೋ ಅಲ್ಲಿ ಸ್ಲ್ಯಾಂಟ್ ಹೈಟ್ ಇರುತ್ತೆ ಅಂತ ತಲೆ ಒಳಗಿರ್ಲಿ. ಹೈಟ್ ಮತ್ತೆ ರೇಡಿಯಸ್ ಗೊತ್ತಿತ್ತು ಅಂದ್ರೆ we have to find the slant height by using the formula L square is equal to R square plus S square. ಡೈರೆಕ್ಟ್ ಆಗಿ ಸ್ಲ್ಯಾಂಟ್ ಹೈಟ್ ಕಂಡಿಡಿದೆ ಅಂದ್ರೆ CSC ಆಫ್ ಕೋನ್ ತಗೋಬೇಕಾದ್ರೆ ಕೋನ್ ಅಲ್ಲಿ CSC ಆಫ್ ಕೋನ್ ಗೆ ಫಾರ್ಮುಲಾ ಪೈ ಆರ್ ಎಲ್ ಇದೆ. ಪೈ ಆರ್ ಎಲ್ ಬೇಕು ಅಂದ್ರೆ ಎಲ್ ಬೇಕು ಅಂತ ಗೊತ್ತಾಯ್ತು, ಅದಕ್ಕೆ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿದೆ. ಎಲ್ಲ ಬರ್ದಾದ ಮತ್ತೆ ಎಲ್ ಕಂಡಿಡಿಯೋದು ಮತ್ತೆ ಸಪರೇಟ್ ಬೇಡ ಅಂತ ಹೇಳಿ ಮತ್ತೆ ಆ ಕಡೆ ಕಂಡಿಡಿದ್ರೆ ನಿಮ್ಗೆ ಇದಾಗಲ್ಲ ಅಂತ ಹೇಳಿ ಫಸ್ಟ್ ಇಲ್ಲೇ ಕಂಡಿಡಿದ್ವಿ. ಕ್ಲಿಯರ್? ಆಯ್ತು ಸರ್. ಸರ್ ಇನ್ನ ಆಗಿಲ್ಲ, ಒಂದ್ ನಿಮಿಷ. ಮಾರ್ಕೆಟ್ಗೆ ಏನಾದ್ರು ಅನ್ಸಿದ್ರೆ ಸುಮ್ಮನೆ ಇದ್ದಾರೆ ನೋಡೋದು. ಸರ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಬರ್ಕೊಂಡ್ಬಿಡ್ತಾಳೆ ರಚನೆಂದೇ ನಮ್ಗೆ ಸಮಸ್ಯೆ ಇರೋದು. ಎಸ್ ಸರ್. ಏನ್ ಮಾಡ್ತೀಯ
ಗಾಡಿ ಗಿಫ್ಟ್ ಬೇಡ ಅನ್ನಂಗಿಲ್ಲ ಅಲ್ವಾ ರಚನಾ? ಎಸ್ ಸರ್. ಎಸ್ ಸರ್, ಎಷ್ಟು ಜನ ಒಪ್ಕೊಂತಾಳ ಅಂತ. ಸಂಡೆ ಮಲ್ಕೊಂಡಿದ್ರಾ ನೀವು ಓದಿದ್ರಾ? ಒಂದ್ ಸ್ವಲ್ಪ ಹೊತ್ತು ಮಕ್ಕೊಂಡು ಓದಿದ್ವಿ ಸರ್. ಸ್ವಲ್ಪ ಮಕ್ಕಂಡು ಓದಿದ್ರಾ? ಅಂದ್ರೆ ಮಕ್ಕ ಬುಕ್ಸ್ ಇಟ್ಕೊಂಡು ಮಕ್ಕಿದ್ರಾ? ಸರ್ ಮಧ್ಯಾಹ್ನ ಮಲಗಿದ್ವಿ. ಅದಕ್ಕೆ ಹೇಳ್ರಿ, ಹ್ಮ್ ಮಕ್ಕಳು ಓದಿದ್ರೆ ಕೆಲವೊಬ್ರು ಹಿಂಗ್ ಮಲ್ಕೊಂಡು ಹಿಂಗ್ ಇಟ್ಕೊಂಡಿರ್ತಾರಲ್ಲ ಬುಕ್ಕ, ಹಂಗ? ಇಲ್ಲ ಸರ್. ಓಕೆ, ಈಗ ಕಲ್ಸ್ಬೋದೇನ್ರಮ್ಮ ಈಗ ಸರ್ ರಚನಾ? ಎಸ್ ಸರ್. ಸೊ ಈ ವಾಟ್ ಈಸ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಸಾಲಿಡ್? ಈ ಸಾಲಿಡ್ ಅಂದ್ರೆ ಎರಡು ಮಿಕ್ಸ್ ಅಪ್ ಆಗಿದೆ, ಪರ್ಟಿಕ್ಯುಲರ್ ಇಂಥದ್ದೇನು ತಗೊಳಕ್ ಬರಲ್ಲ. ಅದಕ್ಕೆ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಯಾರು ಹೇಳ್ತೀರಮ್ಮ ಇದಕ್ಕೆ? CSF ಸಿಲಿಂಡರ್ ಪ್ಲಸ್ CSF ಕೋರ್. ನೋಡ್ರಿ, ಇಲ್ಲಿ ಈ ಬಾಟಮ್ ಈಸ್ ಇನ್ಕ್ಲೂಡೆಡ್. ನೆನ್ಪಿಟ್ಕೊಳ್ರಿ, ಇಲ್ಲಿ ಆ ಕಾನಿಕಲ್ ಕ್ಯಾವಿಟಿನ ಅಲೋ ಮಾಡಿದಾರಲ್ಲ, ಅದು ಇದ್ರಲ್ಲಿ ಇಟ್ಟಿದಾರಲ್ಲ, ಅದಕ್ಕೋಸ್ಕರ ಈ ಬಾಟಮ್ ಪ್ರೆಸೆಂಟ್ ಇದೆ. ನೆನ್ಪಿಟ್ಕೊಳ್ರಿ ಅಷ್ಟೇ. CSF ಸಿಲಿಂಡರ್ ಮತ್ತು CSF ಕೋನ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಬಾಟಮ್ ಸರ್ಕ್ಯುಲರ್ ಪಾರ್ಟ್ ಪ್ಲಸ್ CSF ಆಫ್ CSF ಕೋನ್. ಕೋನ್. CSF ಕೋನ್ ಯಾರು ಹೇಳ್ತೀರ? What is the CSF cylinder? 2 pi RH. 2 pi RH, pi r square, pi r L. So ನಾನು pi r ಕಾಮನ್ ತೆಗಿತೀನಿ. H it is r plus L 22/7. What is 0.7. 0. Correct? 7. 2 into what is height? 2.4. What is R? 0.7. What is L? 2.5. Now, make the calculation and tell me the answer. ಹೇಳ್ರಿ ಈಗ. 22/7. 7/10 ಬರಿಬೋದಾ? 7/10 ಹೆಂಗ್ ಬರ್ದೆ ಅಂತಂದ್ರೆ, ಪಾಯಿಂಟ್ ಅಂದ್ರೆ 1, ಪಾಯಿಂಟ್ ಇಂದ ಮುಂದಕ್ಕೆ 1 ಡಿಜಿಟ್ ಇರೋದ್ರಿಂದ 10. ಟು ರಿಮೂವ್ ದಿ ಡೆಸಿಮಲ್ ಪಾಯಿಂಟ್ ಇಟ್ ಈಸ್ 0.7 ಪ್ಲಸ್ 2.5 ಎಷ್ಟಾಗುತ್ತೆ? 7 7 ಎಸ್ ಕ್ಯಾನ್ಸ್. ಹೇಳ್ರಮ್ಮ. 2 5 11. 11 ಈ ಕಡೆ ಮಾಡ್ತೀನಿ ಉಳಿದಿರೋದನ್ನ. ಅದಕ್ಕೆ 11/5 ಆಡ್ ಮಾಡಿ ಹೇಳ್ರಿ. 8.0. 8.0 nothing but 8. 88/5 ಮಾಡಿ. 5 1s 5 ಇಷ್ಟು ಉಳಿತು. 3 38 35. 7 ಎಷ್ಟು ಉಳಿತು? 5 1 8 ಅಲ್ಲಿ 5 ಹೋದ್ರೆ 3 ಉಳಿತು. ಪಕ್ಕಕ್ಕಾಗಿದ್ರೆ 38 ಆಯ್ತು. 5 7 35 again 3 ಉಳಿತು. ಪಾಯಿಂಟ್ ಕಟ್ಟಿದ್ವಿ. 17.6 centimeters. square. It is the answer. ಪಕ್ಕ ಮಾಡಿ ಕ್ಲೀನ್ ಬರ್ಕೊಳ್ಳಿ. ಯಾಕೆ ಎಲ್ಲ ಓದ್ ಅನ್ಸುತ್ತೆ? ಕೇಳ್ಸಲ್ಲೇನ್ರಮ್ಮ ಜಾಕೆ? ಸರ್ ಇದೀನಿ ಏನ್ ಕೇಳ್ಸಲ್ವ ನಿನ್ ಕಿವಿ? ಸರ್, ಅದ್ ನಿಧಾನಕ್ಕೆ ಕೇಳಿಸ್ತಿದೆ ವಾಯ್ಸ್. ಲಾಲ್ ಬಸಕ್ಕ
ಯಾಕೆ ಹಿಂಗ್ ಮಾಡ್ತಿದ್ಯಾ ಹರ್ಷಿತಾ ನೀನು? ಅವಳ ಸ್ನಾನ ನೋಡ್ರಿ ಇವತ್ತು ಅವ್ರ ಅಮ್ಮ ಕುಂಟೆ ಬ್ಲೇಡ್ ಹಾಕ್ ಹೋದ್ರೆ ನೀವು ಹೊರಗೆ ಹೋಗು ಅಂತಂದ್ರ ಪಾಪ ಅವಳು ಪ್ರೊಟೆಕ್ಟ್ ಮಾಡಕ್ ಬರಕ್ಕಾಗಲ್ಲ. ಬಿಡ್ರ ಆಂಟಿ ಆಡ್ಲಿ ಸಣ್ಣ ಹುಡುಗಿ ಅಂತ. ಹಾ ಸೀತಾ ಸರ್ ಅವ್ರ ಅಮ್ಮ ಆಟ ಆಡಕ್ ಹೋದ್ರೆ ನೀವು ಹೊರಗೆ ಹೋಗಂತಂದ್ರಂತೆ. ಸರ್ ನಮ್ ಜೊತೆಗೆ ಆಟ ಆಡಕ್ ಬರಲ್ಲ ಅವಳು. ಎಲ್ಲಿ ಸ್ಕೂಲ್ ಬರಲ್ಲಕ್ಕೆ? ನೋ ಸರ್ ಬರದೇ ಇಲ್ಲ ಆಟ ಆಡಕ್ಕೆ, ಮಾತಾಡ್ಕೊಂಡ್ ಕುತ್ಕೊಂತಾಳೆ. ಮಾತಿನ ಮಲ್ಲಕ್ಕ. ಹಾ ಏನಾರ ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳೋಣ. ಫೋನ್ ಅಲ್ಲಿ ಹೈಟು ಇರುತ್ತೆ, ಸ್ಲಾಂಟ್ ಹೈಟು ಇರುತ್ತೆ, ನೆನ್ಪಿಟ್ಕೊಳ್ರಿ. ಈಗ height of the cylinder and height of the cone both are same. Diameter of the cone and diameter of the cylinder both are same. Radius is same. ಆಯ್ತು ಸರ್. ಯಾರು ಸರ್? ಯಾರು ಆಯ್ತು ಅನ್ನೋದು? ನಂದಿತಾ ಸರ್. ನಂದಿತಾ ಸರ್. ಬಾ ಸೊ ಬರ್ರಮ್ಮ ಈಗ. ಸೊ ಸರ್ಫೇಸ್ ಏರಿಯಾ ಆಫ್ ದಿಸ್ ಸಾಲಿಡ್ ಕಂಡುಹಿಡಿಬೇಕು. CSC ಆಫ್ ಸಿಲಿಂಡರ್ ಪ್ಲಸ್ ದಿಸ್ ಬಾಟಮ್ is included. So bottom is in the form of circular part. Circular part na area ಕಂಡುಹಿಡಿಯಕ್ಕೆ ಏನು ಫಾರ್ಮುಲಾ? pi r square and CSC of 4. So CSC of cylinder is 2 pi rh. Bottom of a cylinder circular part is pi r square. CSC of cone is pi r. So now remove the now take the common pi r. Pi r ಹೊರ ಬಂದ್ರೆ 2h. Pi r ಹೊರ ಬಂದ್ರೆ r. Pi r ಹೊರ ಬಂದ್ರೆ l. 22 by 7. What is r? 0.7. 2 into 2.4. R is 0.7. L is 2.5. If 0.7 now, we will write it as 7 by 10 by for removing decimal point, put in the point in number in denominator. This is decimal point ಅಂದ್ರೆ 1. Decimal point ಇಂದ ಮುಂದಕ್ಕೆ 1 digit ಇರೋದ್ರಿಂದ 1 0 ಬರಿಬೇಕು. This is 2 into 2.4, 4.8, 0.7, 2.5. So ಇಲ್ಲಿ ಕ್ಯಾನ್ಸಲ್ ಆಯ್ತು. 7 7 gets cancel. ಅಲ್ಲಿಗೆ 2 5s are 2 11s are 11 by 5. And adding this, you got 8.0, nothing but 8. 11 into 8, 88 by 5 divided by 5. 5 ones are. So for 8 ಅಲ್ಲಿ 5 ಹೋದ್ರೆ 3 ಉಳಿತು. ಆ 3 ಅನ್ನ ಈ 8 ಗೆ 38 ಆಯ್ತು. 5 7s are 35. ಮತ್ತೆ again 3 ಉಳಿತು. ಇದನ್ನ 5 ಇಂದ ಡಿವೈಡ್ ಮಾಡಕ್ಕಾಗಲ್ಲ. ಪಾಯಿಂಟ್ ಕಟ್ಟಿದ್ವಿ 30 ಆಯ್ತು. So 5 6 are 30. So now answer is 7.6, 17.6 centimeter square. Now write down the law of problem.
ಫಿಗರ್ ಕೊಟ್ಟಿದ್ದಾನೆ. ಕೆಲವೊಂದಕ್ಕೆ ಕೊಡ್ತಾನೆ, ಕೆಲವೊಂದಕ್ಕೆ ಕೊಡೋದಿಲ್ಲ. ಇನ್ನು ಉಳಿದಿದ್ದಕ್ಕೆ ಫಿಗರ್ಸ್ ನೀವೇ ಕಲಿಬೇಕು. A wooden article was made by a scooping to a hemisphere from each end of a solid cylinder as shown in the figure 12.11. If the height of the cylinder is 10 centimeter and its base of the radius is 3.5 centimeter, find the total surface area of the article. So ಒಂದು ವುಡನ್ ಏನಿದೆ, ಸಿಲಿಂಡರ್ ಇದೆ, ಅದರ ಎರಡರಲ್ಲೂ ಸಹ ಹೆಮಿಸ್ಫಿಯರ್ ನ ಇನ್ಸರ್ಟ್ ಮಾಡಿದ್ದಾರೆ. ಎರಡು ಸೈಡ್ ಇಂದ what is the height of the cylinder is ಎಷ್ಟಮ್ಮ 10 centimeter. 10 centimeter and radius is 3.5. edge is 10, radius is 3.5. ಈಗ ನಿಮಗೆ ಡಯಾಮೀಟರ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಲಾಸ್ಟ್ ಪ್ರಾಬ್ಲಮ್ ಅಂತ ನಿಮಗೆ ಈಸಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ನೀವು ಏನ್ ಕಂಡುಹಿಡಬೇಕು? ಟು ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಆರ್ಟಿಕಲ್. PSA or surface area. PSA of article. ಯಾರು ಹೇಳ್ತೀರಿ? ಸೊ ನೋಡ್ರಿ, ದಿಸ್ ವುಡನ್ ಸಾಲಿಡ್ ಇಸ್ ನಾಟ್ ಎ ಸಾಲಿಡ್ ಅಲ್ಲ, ಇಟ್ ಇಸ್ ಎ ಹ್ಯಾಲೋ. ಹ್ಯಾಲೋ ಇರೋದ್ರಿಂದಾನೇ ಎರಡು ಹೆಮಿಸ್ಫಿಯರ್ ಇನ್ಸರ್ಟ್ ಮಾಡಕ್ ಸಾಧ್ಯತೆ ಇದೆ. ಅದಕ್ಕೆ CSA of 2 hemisphere. CSA of cylinder plus Plus 2 into 2 CSA of hemisphere. ನೋಡ್ರಿ, ಅರ್ಥ ಆಗಿರೋದ್ರಿಂದ ನೀವು ಈ ಲೆವೆಲಿಗೆ ಬಂದ್ಬಿಡ್ರಿ ಈಗ ಹೇಳೋ ಮಟ್ಟಕ್ಕೆ. ಸೊ ನೋಡ್ರಿ, ಇದು ಹಾಲು ಆಗದೆ ಇದ್ದಿದ್ರೆ ಅದನ್ನ ಹೆಂಗ್ ಇನ್ಸರ್ಟ್ ಮಾಡಕ್ಕಾಗುತ್ತೆ? ಹೆಮಿಸ್ಫಿಯರ್ ನ ಬೋತ್ ಸೈಡ್ ಅಲ್ಲಿ. ಅದಕ್ಕೆ CSA ಆಫ್ ಸಿಲಿಂಡರ್ ಪ್ಲಸ್ 2 into CSA ಆಫ್ ಹೆಮಿಸ್ಫಿಯರ್. ನೋಡಿ, ಇದ್ದ CSA ಆಫ್ ಸಿಲಿಂಡರ್ 2 pi RL. 2 pi RH. What is the 2 into 2 pi 2 pi R square? Yes, sir. So now take 2 pi R as common. ಏನು H plus 1. pi R ಹೊರ ಬಂದ್ರೆ 2 R. Clear? 2 into 22 by 7. What is radius? 3.5. H is 10. 2 into 3.5. Correct, Rama? Super Rama? Yes, sir. ಹೇಳ್ರಿ ಈಗ 3.5 ಅಂತ 3.5. 2 sir. Correct, Rama? 40. Yes. 10 plus 7. ಯಾಕೆ? 3 into 5 means it is 7. Therefore, 14 into 17. 44 by 2 ಅಲ್ಲ sir. Sorry. 2 ಇಂದ ಕ್ಯಾನ್ಸಲ್ ಮಾಡಬಹುದು. 44. Okay. Sir, by 2. 44. 2 ಇಂದ cancel ಮಾಡ್ಬೋದಲ್ಲ ಸರ್? 2 ones are 11. 0.5 1 3. Okay. 2 gets cancel. Yeah. Remaining is 22. ಹೌದಾ? 22 into 70. so now multiply. So 17 2s are 34. 17 2s are 34 plus 3. 38. 7 4 374 Centimeters. square. It is the surface area of the article.
ಏರಾ ನೋಡ್ರ ಮೇಲೆ ಸೊ ನೋ ರೈಟ್ ಎಲ್ಲದು ಆಯ್ತಾ ನೋ ಸರ್ ಆಗ್ಲಿ ಆಗ್ಲಿ ಎಸ್ ಸರ್ ಇಲ್ಲಿ ಒಂದು ಪಾರ್ಟಿಕಲ್ ರೆಡಿ ಮಾಡಿದ್ರೆ ಇದು ಸಿಲಿಂಡರ್ ಇದೆ ಸಿಲಿಂಡರ್ ನ ಎರಡು ಸೈಡ್ ಇಂದ ಎರಡು ಎಮಿಸ್ಪಿಯರ್ ಹ್ಯಾಲೋ ಎಮಿಸ್ಪಿಯರ್ ನ ಇನ್ಸರ್ಟ್ ಮಾಡಿದ್ದಾರೆ ಸೊ ಆವಾಗ ವಾಟ್ ಈಸ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಪಾರ್ಟಿಕಲ್ ಅಂತ ಕೇಳಿದ್ದಾರೆ ಅದಕ್ಕೆ ನಾನೇನ್ ಮಾಡ್ಬೇಕು CSC ಆಫ್ ಸಿಲಿಂಡರ್ ಪ್ಲಸ್ 2 ಆಡ್ ತಗೊಂಡ್ರಿ ಅಂತ ತಲೆ ಒಳಗೆ ಬರಬಹುದು ಯಾಕೆಂದ್ರೆ ಎಮಿಸ್ಪಿಯರ್ ಇಲ್ಲೊಂದಿದೆ ಇಲ್ಲೊಂದಿದೆ ಅದಕ್ಕೆ 2 into CSC of hemisphere. So CSC of cylinder is 2 pi RH. 2 into 2 pi R square. 2 pi RH. 2 into 2 pi R square. 2 pi R is common in both the terms. 2 pi R common tagde. ಉಳಿದಿಲ್ಲಿ H. ಇಲ್ಲಿ 2 pi R ಹೊರ ಬಂದ್ರೆ 2 R ಹೊಡಿತು. So 2 into 22 by 7. 3.5. 10 plus 2 into 3.5. R is. So now 3.5 ones are 3.5 those are 2 gets cancel 22 10 2 into 3.5 7 70 22 into 70 now multiplied by 70 17 2s are 34 3 17 2s are 34 plus 3 33 74 centimeter square. It is the answer. Therefore surface area is completed. ಸೊ ಇನ್ನ ರಿಮೈನಿಂಗ್ ವಾಲ್ಯೂಮ್ ಪ್ರಾಬ್ಲಮ್ಸ್ ಒಂದು 8 ಇದಾವೆ ಸೊ ನೆಕ್ಸ್ಟ್ ಕ್ಲಾಸ್ ನಾನು ಲಿಂಕ್ ಹಾಕ್ತೀನಿ ಸೊ ಈ ನಾಳೆನೇ ಹಾಕ್ಬೋದು ಬಟ್ ಡೈಲಿ ಯು ಕ್ಯಾನ್ ಚೆಕ್ ದ ಮೊಬೈಲ್ ಆಯ್ತಾ 99%